ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಾದ ಮುಂಡಗೋಡ ತಾಲೂಕಿನ ಸಾಲಗಾಂವ್ ಗ್ರಾಮ ಪಂಚಾಯತ್ ಇದ್ದೇವೆ. ನಮ್ಮ ಜೊತೆ ಇವತ್ತು ಊರಿನ ಸದಸ್ಯರಂತ ಸಹದೇವಪ್ಪ ತಟ್ಟಳ್ಳಿ ಅವರಿದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ತುಂಬ ಹೃದಯದ ಅಂತರಾಳದ ಹಾರ್ದಿಕ ಶುಭಾಶಯನ್ನು ಕೋರುತ್ತಾ ಈ ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಈ ಊರಿನ ಗುರು ಹಿರಿಯರನ್ನು ನಡೆಸಿಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಶಾಲ್ ಕೊಡ್ರಿ, ಪೋಸ್ ಮಾಡಿ ಪೂರ ಏಕದಮ್ ಶಾಲ್ ಕೊಟ್ಟರಲ್ಲ, ಇದೇ ರೀತಿ ಒಂದು ಮಾಲೆ ಒಂದು ಇದೊಂದು ಕೊಡ್ರಿ, ಇದು ಕರೆಕ್ಟಾಗಿ ಹಿಡ್ಕೊರಿ ಸರಿ ಈ ಕಡೆ ಕ್ಲಾಪ್ಸ್ ಹೊಡ್ರಿ, ಕ್ಲಾಪ್ಸ್ ಬಿಡ್ರಿ ಅಜ್ಜರ ಕೂಡ್ರಿಗೆ ಈಗ ಕೊಡ್ರಿ, ಆರಾಮ್ ಕೊಡ್ರಿ. ಈ ಊರಿನ ಗುರಿಯರು ಅಂತ ಅವರಿಗೆ ಸಮರ್ಪಣೆ ಮಾಡಿದಂಥ ತುಂಬ ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ, ಮಾತಾಡಿ ನೀವು. ನಮಸ್ಕಾರ ಸರ್, ತಮ್ಮ ಹೆಸರು? ಸಾದೇವ ತಟ್ಟಳ್ಳಿ. ಸರ್, ತಾವು ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ರೆ? ಸಾಲಗಾಂವ್ ಗ್ರಾಮ ಪಂಚಾಯತ್ನಿಂದ 2ನೇ ವಾರ್ಡಿನಿಂದ ಆಯ್ಕೆ ಆಗಿದ್ದೀನಿ. ಸಾಲಗಾಂವ್ ಗ್ರಾಮ ಪಂಚಾಯತಿ ಹಾಗೂ 2ನೇ ವಾರ್ಡಿನಿಂದ ತಾವು ಆಯ್ಕೆ ಆಗಿದ್ದಾರೆ. ಸರ್, ತಮಗೆ ಸಾಲಗಾಂವ್ ಗ್ರಾಮ ಪಂಚಾಯತಿ ಇದ್ದ ಒಟ್ಟು ಮತಗಳು ಎಷ್ಟು? ಒಟ್ಟು 5 ವಾರ್ಡ್. 5 ವಾರ್ಡ್. ಅದರಲ್ಲಿ ಇದ್ದ ಒಟ್ಟು ಟೋಟಲ್ ಮತಗಳು ಎಷ್ಟು? 542 ವಾರ್ಡ್ನಲ್ಲಿದ್ದ ಒಟ್ಟು ಮತಗಳು. ಸರ್, ಅದರಲ್ಲೇ ತಮಗೆ ಬಿದ್ದ ಮತಗಳು ಎಷ್ಟು? ನಮಗೆ ಬಿದ್ದ ಮತಗಳು 247. ಸರ್, ತಾವು ರಾಜಕೀಯ ಬರೋಕ್ಕಿಂತ ಮೊದಲು ಏನು ಮಾಡ್ತಿದ್ರೆ? ಈ ರೈತಾಭಿನ ಮಾಡ್ತಾಯಿದ್ವಿ. ರೈತಾಭಿ ಮಾಡ್ತಿದ್ರು. ಸರ್, ರೈತಾಭಿಯಿಂದ ರಾಜಕೀಯ ಬರಲು ಕಾರಣವೇನು? ರಾಜಕೀಯ ಬರೋದು ಕಾರಣವೇನೆಂದರೆ, ನಾವು ಎಲೆಕ್ಷನ್ ಮಾಡ್ಬೇಕಂತೇಳಿ ಒಂದು ಒಮ್ಮೆ ಆಸೆ ಇತ್ತು. ಕಡೆಗೆ ಊರಾನ ಹಿರಿಯರಿಗೆ ನಮ್ಮ ಮ್ಯಾಗ ಭಾಳ ಅನುಭವ ಇತ್ತು, ಅವನ್ನ ಇದು ಮಾಡ್ಕೋಬೇಕಂತೇಳಿ. ಆಮೇಲಿಂದ ನಾವು ಕಾಂಗ್ರೆಸ್ನಿಂದನೇ ಫಸ್ಟ್ ದುಡ್ಕೊಂತ ಬಂದಾರೆ. ನಮ್ಮ ಕಾಂಗ್ರೆಸ್ ಒಳಗೆ ಟಿಕೆಟ್ ಕೊಡಲಿಲ್ಲ. ಇದೊಂದು ಸರಿಗೆ ಇಲೆಕ್ಷನ್ ಮಾಡೋಣ, ಜನರದೊಂದು ಮ್ಯಾಗ ಅಭಿಪ್ರಾಯ ಐತಿ ಅಂತೇಳಿ ಆಕೆ ಆಗಿ ಬಂದು. ಸರ್, ತಮಗೆ ರಾಜಕೀಯ ಗುರುಗಳು ಸ್ಫೂರ್ತಿ ಯಾರಾದರೂ ಇದ್ದಾರೆ? ಈಗ ನಮ್ಮ ಊರಾನ ಹಿರಿಯರು ಬಂದರು. ನಮ್ಮ 2ನೇ ವಾರ್ಡ್ನಿಂದ ಇದ್ದಂಥ ಒಟ್ಟು 469 ಏನು ಓಟ್ ಅದಾವ್ರಿ. ಫಸ್ಟು ನಮ್ಮ ಅಭಿಯಾನ ಧರ್ವಂತ ಪ್ರಜೆ, ನಿಮ್ಮ ವಾರ್ಡಿನ ಧರ್ವಂತ ಪ್ರಜೆ ಅವರು ನಮಗೆ. ಸರ್, ತಮ್ಮನ್ನು ತಾವು ಯಾವ ಪಕ್ಷದಿಂದ ಗುರುತಿಸ್ತೀರಾ? ನಾವು ಕಾಂಗ್ರೆಸ್ಸಿಂದನೇ ಫಸ್ಟ್ ಇದ್ದಿದ್ದೆ. ಅವ್ರು ಟಿಕೆಟ್ ಕೊಟ್ಟು ನಾವು ಪಕ್ಷೇತರದಿಂದ ಆಕೆ. ಅದು ಯಾಕಂತ ಹೇಳ್ತಾರೆ? ತಾವು ಕಾಂಗ್ರೆಸ್ ಪಕ್ಷನ ಯಾಕೆ ಗುರುತಿಸ್ಕೊಂಡ್ರಿ? ಯಾಕೆ ಗುರುತಿಸ್ಕೊಂಡ್ರಿ ಅಂತಂದ್ರೆ ಸರ್, ಮೊದಲಿಂದನೇ ಅದರದಾಗ ಇದ್ದಾರೆ. ಆಮೇಲೆ ಅವರು ನಾವು ಟಿಕೆಟ್ ಕೇಳಿದ್ವಿ, ಕೊಡಲಿಲ್ಲ ಅವರು. ಆ ಕಾರಣಕ್ಕಾಗಿ ಹೊರಗೆ ಬಿಟ್ಟು ನಾವು ಈಗ ನಾವು ಪಕ್ಷೇತರ ಅಭ್ಯರ್ಥಿ ಆಗ್ಬೇಕು. ಸರ್, ನೀವು ಈಗ ಚುನಾವಣೆ ಜಯಿಸಲಾಗಿ ಕೆಲವು ತಿಂಗಳಾಯಿತು. ನಿಮ್ಮ ಕೈಯಲ್ಲಿ ಇನ್ನೂ 5 ವರ್ಷ ಕಾಲ ಇದೆ. ತಮ್ಮ ವಾರ್ಡಿನ ಜನತೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ವಾರ್ಡಿನ ಜನರಿಂದ ಹೇಳೋದ ಕಾರಣ ಅಂದರೆ ಏನ್ರಿ, ನಮ್ಮ ಊರಲ್ಲಿ ಬೀದಿ ಲೈಟ್ ಅಥವಾ ಆಮೇಲೆ ಕುಡಿಯೋ ನೀರು ಅದರಿಂದ ಅಭಿವೃದ್ಧಿ ಆಗಬೇಕು. ಮತ್ತು ಅನೇಕ ಕೆಲಸಗಳು, ಇದು ರೋಡು, ಆಮೇಲೆ ಈ ಕಾಲುವೆ ಪಕ್ಕ ಗಟ್ರ ಅವು ಇವು ಎಲ್ಲ ಅದಾವ. ಸ್ವಚ್ಛತೆಯನ್ನು ಮಾಡೋಕೆ ನಾವು ಅಭಿಪ್ರಾಯನ ಮಾಡ್ತೇವೆ. ಪ್ರತಿಯೊಂದು ವಾರ್ಡಿನ ಜನತೆಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ತಮ್ಮ ಊರಲ್ಲಿ ಯಾವ್ದಾದ್ರು ಸಮಸ್ಯೆ ಕಾಡ್ತಾ ಇದೆ? ಊರಲ್ಲಿ ಹೆಚ್ಚಿನ ಕುಂದಾಗಿ ಸಮಸ್ಯೆ ಕಾಡ್ತಾ ಇದೆ. ಹೆಚ್ಚಿನ ಕುಂದ ಅಂದರೆ ಮನೆ ಭಾಳ ಹೆಚ್ಚಿನ ಇದೈತಿ. ಅಂದ್ರೆ 100ಕ್ಕೆ 89 ನಮಗೆ ಜನರಲ್ ಜನ ಇರೋದ್ರಿಂದ ಹೆಚ್ಚಿಗೆ ಇಲ್ಲ ಸರ್. ನಮ್ಮ ಹೆಚ್ಚಾಗಿ ನಮಗೆ ಜನರಲ್ ಜನ ಮನೆ ಬಂದರೆ ಜನರಿಗೆ ಕೊಟ್ಟು ನಾವು ಒಂದು ಹೆಸರು ಒಳ್ಳೆಯ ಮಾಡ್ಯಾನಪ್ಪ ಅನ್ನೋಂಥದ್ದು ಒಂದು ನಮಗೆ ಅಭಿಪ್ರಾಯ ಬರ್ಬೇಕು. ನಿಮ್ಮ ವಾರ್ಡಿನ ಜನತೆ ಏನು ಹೇಳಕ್ಕೆ ಇಷ್ಟಪಡ್ತಾರಂತಂದರೆ, ನಮ್ಮ ಊರಲ್ಲಿ ಸರಿಯಾಗಿ CC ರಸ್ತೆ ಇಲ್ಲ, ಒಳಚರಂಡಿ ಸರಿಯಾಗಿಲ್ಲ, ಮತ್ತು ಇನ್ನಿತರ ಕೆಲಸಗಳ ಕಾರ್ಯಕ್ರಮ ಯಾವುದು ಆಗ್ತಾ ಇಲ್ಲ ಅಂತಂದು ತಮ್ಗೆ ಹೇಳ್ತಾ ಇದ್ದಾರೆ. ಆದರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾವು ಮುಂದೆ ಬಂದಿದ್ದೇನೋ ಅದನ್ನು ಊರು ಹಿರಿಯರಿಗೆಲ್ಲ ತಿಳಿಸ್ಕೊಂಡು ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯ ಸಾದೇವಪ್ಪ ಭಜಂತ್ರ ಬಗ್ಗೆ ಒಂದೆರಡು ಮಾತನಾಡೋಕೆ ಊರಿನ ಗುರು ಇರ್ತಾರೆ, ಅವ್ರ ಬಾಯಿಲಿಂಕಲ್ನ. ಸರ್, ನಮಸ್ಕಾರ. ನಮಸ್ಕಾರ. ಸರ್, ತಮ್ಮ ಹೆಸರು? ಸಾತಿರಪ್ಪ ಬಸವಂತಪ್ಪ ಹನಗಲ್. ಸಾತಿರಪ್ಪ ಬಸವಂತಪ್ಪ ಹನಗಲ್. ಸಾದೇವಪ್ಪ ತಮಗೇನಾಗ ಸರ್? ಸಾತಿರಪ್ಪ ನಮ್ಮ ದೋಸ್ತರು ಆಗ್ಬೇಕು. ಅವ್ರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ಅವು ಒಳ್ಳೆ ವ್ಯಕ್ತಿ ಬಿಡ್ರಿ, ಒಳ್ಳೆ ವ್ಯಕ್ತಿ ರೀ. ಅವರು ಏನೋ ಎಂದು ಇಲೆಕ್ಷನ್ ನಿಂತಾರಲ್ರಿ, ಈ ವರ್ಷ ಏನೋ ಒಂದು ಅವಕಾಶ ಮಾಡಿ, ಇಲ್ಲ ನಾನು ಒಂದು ಇಲೆಕ್ಷನ್ ಮಾಡಬೇಕು ಅಂತೇಳಿ ಅವರಲ್ಲಿ ಆಸೆ ಹುಡ್ತದೆ. ಅದರಿಂದ ನಾವೆಲ್ಲರೂ ಆತ್ಮ ದಮ್ರು ಕೊಡ್ತೇವೆ, ಒಂದು ಇಲೆಕ್ಷನ್ ಮಾಡು ಅಂತ ಅಂದ್ವಿ. ಆ ರೀತಿಯಿಂದ ನಾವೆಲ್ಲರೂ ಅವಂಗೆ ಸಹಕರಿಸಿ ಅವಂಗೆ ಅಷ್ಟೇ. ನಿಮ್ಮ ಸಾಲಗಾಂವ್ ಗ್ರಾಮದಲ್ಲಿ ಊರು ಸುಧಾರಣೆ ಬಗ್ಗೆ ಸಾದೇವಪ್ಪರಿಗೆ ಯಾವುದಕ್ಕೆ ಹೆಚ್ಚಿನ ತಂತ್ರವನ್ನು ನೀಡ್ತಾ ಇದ್ದಾರೆ? ಅಲ್ಲ, ಈಗ ಭಾಳ ದಿನ ಆಗಿಲ್ಲ ರೀ, ಸ್ವಲ್ಪ ದಿವಸ ಆತಲ್ರಿ. ಅವ್ರು ಒಳ್ಳೆ ರೀತಿಯಿಂದ ಈಗ ಯಾವುದೇ ಕೆಲಸ ಆದರೂ ರೈತರು ನಾವು ಏನು ಹೇಳ್ತೇವೆ ಅದನ್ನು ತೆಗೆದು ಹಾಕಿಲ್ಲ ರೀ.
ಮಾಡ್ತಾ ಬಂದವರು. ಸಾದೇವಪ್ಪರು ಈ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಊರಿನ ಗುರು ಹಿರಿಯರು ಮತ್ತು ಪ್ರತಿಯೊಬ್ಬ ಜನತೆಯ ಮಾತನ್ನು ಯಾತಿ ಮತ್ತು ಅವ್ರ ಬಗ್ಗೆ ಯಾವ್ದಾರು ಒಳ್ಳೆ ರೀತಿಯ ಹೇಳ್ತೀರಾ ಸರ್ ತಾವು ಮಾತಂದು? ಅಲ್ಲ, ಒಳ್ಳೆ ರೀತಿ ಈಗ ನಾವು ಇನ್ನು ಮುಂದೆ ಇನ್ನು ಕೇಳೋದಾವು ಮಾಡಿಸ್ಕೊಳ್ಳೋ ಅದಾವ್ರಿ. ಈಗ ಸ್ವಲ್ಪ ದಿವಸ ಆತಲ್ರಿ. ಸದ್ಯ ಗ್ರಾಮಾಭಿವೃದ್ಧಿ ಯಾವ್ದಾದ್ರು ಕೆಲಸವನ್ನು ಸಾದೇವಪ್ಪರು ಕೆಲಸ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಸ್ವಲ್ಪ ಕೆಲಸ ಮಾಡ್ಯಾರ್ರಿ. ಯಾವುದೇ ಅಂತ ಒಂದು ರೋಡ್ ಕೆಲಸ ಮಾಡ್ಸ್ಯಾರ ಮತ್ತು ಇನ್ನು ಮುಂದೆ ಒಂದು ಕಾಲೇಜ್ ಅದು ಮಾಡ್ಸ್ಯಾರ್ರಿ. ಇನ್ನು ಮುಂದೆ ಏನು ಸ್ಟಾರ್ಟಿಂಗ್ ರೀ ಅವ್ರದ್ದು ಒಟ್ಟ ಸರ. ಈಗ ಕಟ್ಟಡ ಬಸ್ಯಾರ ಆನಂತರ ಅಲ್ಲಿಂದ ಕಟ್ಟಡ ಮಾಡ್ಯಾರ. ಊರು ಸುಧಾರಣೆ ಬಗ್ಗೆ ಸ್ವಲ್ಪ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಏನು ಮತ್ತೆ ಏನು ಕರೀರಿ ಕಟ್ ಮಾಡ್ತಾರೆ. ಮತ್ತೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ತಾವು ಸಾದೇವಪ್ಪರ ಬಗ್ಗೆ? ಸರಪ್ಪಿಗೆ ಮತ್ತೆ ಮಾತಾಡ್ತಾವ್ರಿ. ಏನು ಅವ್ರಿಗೇನು ಅವಕಾಶ ಮಾಡಿ ಮುಂದೆ ಕೆಲಸ. ಅದೇ ರೀತಿ ನೀವು ಊರಿನ ಗುರು ಹೇಳೋದು ಕೆಲವೊಬ್ಬರು ಇದ್ದಾರೆ, ಅವ್ರು ಮಾತಿಗೆ ಸರ್ ನಮಸ್ಕಾರ. ಸರ, ನಾವು ಭಾಗ 2ರೊಳಗೆ ಸಾದೇವ ತಟ್ಟಳ್ಳಿ ಅಂತೇಳಿ ಆಯ್ಕೆ ಆಗಿದ್ದಾರೆ. ಇವತ್ತಿನ ದಿವಸ ಭಾಗ 2ರೊಳಗೆ 3 ಮಂದಿ ಮೆಂಬರ್ ಇದ್ದಾರೆ. ಯಾವುದೋ ಒಂದು ಕೆಲಸ ಮಾಡಿಲ್ಲ. ಇನ್ನೊರಿಗೆ ಏನಾರ ನೀರು ಸಾಮಾನ್ಯವಾಗಿ ಯಾವ್ದಾರ ಒಂದು ಪೈಪ್ ಹೊಡೆದ್ರೆ ಯಾವುದೂ ಕಾಮನ್ ಆಗಿ ತಗೊಂಡಿಲ್ಲ. ಅವ್ರು ಗಣಿನಿತ್ಯ ಆಗಿ ನಾವೇ ಪೀಡಿದ್ರು ಗುತ್ತಾಗಿ ಕರ್ಕೊಂಡು ಹೋದ್ರೆ ಯಾವುದನ್ನು ಬಗೆಹರಿಸಿಲ್ಲ. ಅಂತಾನೆ ಕೂತ್ಕೊಂಡು ನಮ್ಮ ಪಕ್ಷೇತರ ಅಭ್ಯರ್ಥಿ ಅಂತ ಸಾದೇವ ತಟ್ಟಳ್ಳಿ ಅವರು ಸರ್ ಬರ್ರಿ ಅಂತ ಕರ್ಕೊಂಡು ಹೋದಾಕ್ಷಣ ಇಮಿಡಿಯೇಟ್ಲಿ ಆಗಿ ಒಂದು ಪೈಪನ್ನು ಹೊಡೆದಿದ್ದು ಕೆಲಸ ಮಾಡ್ಯಾರ. ಆಮ್ಯಾಗ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಸುಮಾರು 47,000 ರೂಪಾಯಿ ಒಂದು ಬಿಲ್ ತೆಗೆದುಕೊಟ್ಟಾರೆ. ಎಲ್ಲರಿಗೂ ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟಿದ್ದಾರೆ. ರಿಪೇರ್ಸ್ ಆಗಿ ಯಾವುದು ಕೆಲಸ ಮಾಡಿಸಿಲ್ಲ ನಮ್ಮ ಪಂಚಾಯತಿ ಒಳಗೆ. ಸ್ಪಷ್ಟವಾಗಿ ಗ್ರಾಮ ಪಂಚಾಯತಿ ನಮ್ಮ ಸಲಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಸಾದೇವ ತಟ್ಟಳ್ಳಿಯವರ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ರಿ ಅಂತ ನನ್ನ ಅನುಭವ ಹೇಳ್ತಾ ಇದ್ದೀವಿ. ಅವರಿಗೆ ಧನ್ಯವಾದಗಳು. ಅವರು ಸಾದೇವಪ್ಪನವರು ಪ್ರತಿಯೊಂದು ವಾರ್ಡಿನ ಜನತೆಗೆ ಇನ್ನೂರು ಅದೇ ರೀತಿಯಾಗಿ ಸಾದೇವಪ್ಪರ ಬಗ್ಗೆ ಊರಿನ ಹಿರಿಯರಿಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಹಿರಿಯದ್ರೆ ಅವ್ರ ಬಾಯಲ್ಲಿ ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲ ಗುರು ಹಿರಿಯರಿಗೂ ನಮಸ್ಕಾರ ಮಾಡಿ, ಪೂಜ್ಯ ಗುರು ಗೌರಮ್ಮಾಜಿಯವರಿಗೆ ಕೂಡ ನಾನು ಸಾಷ್ಟಾಂಗಕರಣ ಮಾಡಿ, ಸಾದೇವ ತಟ್ಟಳ್ಳಿ ಮೆಂಬರ್ಸ್ ಆಗಬೇಕಾದ್ರೆ ಅವರು ಮೊದಲಿಂದ ಕೂಡ ರೈತಾಪಿಗೂ ಕೂಡ ಜನರಲ್ ಇದ್ದರು. ಭಾಳ ಜನರಲ್ ಅಂದರೆ ಹೆಂಗೆ ಜನರಲ್ ಅಂದರೆ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಅವರು ಇದ್ದವರು. ಹೆಚ್ಚಿನ ಸಂಖ್ಯೆಯವರು ಪ್ರತಿಯೊಂದು ಕಾರ್ಯದಲ್ಲಿ ಅವರು ಭಾಗವಹಿಸುವಂಥ ಮನುಷ್ಯ ವ್ಯಕ್ತಿನ. ಆದ್ದರಿಂದ ನಮ್ಮ ಸಲಗಾಂವ್ ಗ್ರಾಮದವರು ಎಲ್ಲರೂ ಅವರ ಪ್ರೀತಿಗೆ, ಅವ್ರ ಗುಣಕ್ಕೆ, ಅವ್ರ ಮನಸ್ಸಿಗೆ ಅವರು ಒಳ್ಳೆಯ ವ್ಯಕ್ತಿ ಅನ್ನೋದಕ್ಕೆ ಕಂಡು ಅವರಿಗೆ ಓಟ್ ಹಾಕಿ ಆಶೆ ತಂದಾರ. ಆದ್ದರಿಂದ ನಮ್ಮ ರೋಡು ಸುಧಾರಣೆಗೆ ಬರಬೇಕು ಅನ್ನೋ ಬಗ್ಗೆ ನನ್ನ ಒಂದು ಅಭಿಪ್ರಾಯ. ರೋಡಿನ ಬಗ್ಗೆ ಮಾತ್ರ ಭಾಳ ಎಚ್ಚರಿಕೆ ವಹಿಸಿಕೊಂಡು, ಯಾಕೆ ಪ್ರತಿಯೊಂದು ಹಳ್ಳಿಯಾಗೂ ನೋಡಿದ್ರು ಭಾಳ ಅಭಿವೃದ್ಧಿ ಆಗೈತಿ. ನಮ್ಮ ಓಣಿ ಬಗ್ಗೆ ಯಾರು ತಗೊಳ್ರು ಅನ್ನೋ ಬಗ್ಗೆ ಒಂದು ಸಂಕಲ್ಪನ ಆಗಬೇಕು ಹಿಂದೆ ಮಾಡಿದ್ದೆ ನಾನು. ಅದು ಇವತ್ತು ಯೋಗ ಕೂಡಿ ಬಂದೈತಿ. ಅದರಿಂದ ಹೆಚ್ಚಿನ ರೀತಿಯೊಳಗೆ ಆ ರೋಡಿನ ಬಗ್ಗೆ ಅವ್ರಿಗೆ ಕಾಳಜಿ ವಹಿಸ್ಬೇಕಂತೇಳಿ 2 ಮಾತನ್ನು ಹೇಳಿ ನನ್ನ ನಮಸ್ಕಾರ. ಅದೇ ರೀತಿ ಊರಿನ ಗುರು ಹಿರಿಯರು ಒಂದು ಸಿಸಿ ರಸ್ತೆ ಬಗ್ಗೆ ತಮ್ಮ ತೊಂದರೆಗಳಿದೆ ಅಂತ ಹೇಳ್ತಾರೆ ಸರ್ ಸಾದೇವಪ್ಪನವ್ರೆ. ಅದೇ ರೀತಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದನ್ನ ನಾನು ಮಾಡಿಕೊಡ್ತೇನೆ ಅಂತೇಳಿ ಅವ್ರಿಗೆ ಭರವಸೆ ರೀ. ಆದರೂ ಮೇಲಿಂದ ನಮಗೆ ಇದು ಒತ್ತಡ ಮಾಡಿ ಅದೊಂದು ಏನಾರು ಮಾಡಿ ನಾವು ರೋಡ್ ಮಾಡಿಸ್ಕೊಡ್ಬೇಕು. ಇನ್ನೂ ಅನೇಕ ಕೆಲಸಗಳು ಭಾಳ ಅದಾವೆ. ಅದನ್ನೆಲ್ಲ ಮಾಡಿಸ್ಕೊಟ್ರೆ ಊರು ಹಿರಿಯರು ನಮ್ಮ ಮ್ಯಾಗ ಗಮನ ಇಡ್ತಾರೆ. ಮುಂದಿನ ಸಂಖ್ಯೆಯಲ್ಲಿ ನಮಗೆ ಮುಂದೆ ಆಶ್ವಾಸನೆ ಅವ್ರು ನಮ್ಮ ಮ್ಯಾಗ ಪ್ರೀತಿ ಇಡ್ತಾರೆ ಅಂತೇಳಿ. ಅದೇ ರೀತಿಯ ಊರಿನ ಗುರು ಹಿರಿಯರು ಹೆಚ್ಚಿನ ಬೆಂಬಲ ತಮ್ಮ ಇದ್ದಾರೆ. ಅದೇ ರೀತಿ ನೀವು ಕೊಟ್ಟ ಮಾತಂತ ನಡಿಕೊಳ್ಳಿ ಅಂತಂದು ನಾನು ತುಂಬ ಕೇಳ್ಕೊತೇನೆ. ಅದೇ ರೀತಿ ಇನ್ನೊಮ್ಮೆ ಮಾತು ಕೇಳೋಣ ಸರ್, ತಮ್ಮ ಹೇಳಿ. ನಮ್ದು ಗುಡಿ ಎದುರುಗಡೆ ನಮ್ದೊಂದು ಹಾಪ್ ಒಂದು ಸ್ವಲ್ಪ ಎಲ್ಲ MLA ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷೇತರ ಅಭ್ಯರ್ಥಿ 14ನೇ ಯೋಜನೆ ಹಣಕಾಸಿನ ಯೋಜನೆಯಲ್ಲಿ ಒಂದು 35,000 ರೂಪಾಯಿ ಹಾಕಿಕೊಡ್ಬೇಕು ಅಂತೇಳಿ ಅವರಿಗೆ ಕೇಳ್ತೇವೆ. ಅವ್ರಿಗೆ ಒಂದು ಮಾತು ಕೇಳಿ ಏನು ಕೊಡ್ತಾರೆ ಬಿಡ್ತಾರೆ ಅಂತೇಳಿ. ಸರ್ ತಾವೇನು ಹೇಳ್ತೀರಾ? ಅಲ್ಲ, ಅದು ಕೊಡಕ್ಕೆ ಬಂದು ಸರ್ ಆ ರೂಟ್ ಪ್ರಕಾರ ಕೊಡಕ್ಕೆ ಬಂದ್ರೆ ನಾವು ಮಾಡಿಕೊಡಕ್ಕೆ ಇದು ಮಾಡ್ತೇನೆ. ಅದೇ ರೀತಿಯ ಈ ಊರಿನ ಗುರು ಹಿರಿಯರಂತ ಕೆಲವೊಬ್ರು ಇನ್ನೊಬ್ರು ಇದ್ದಾರೆ, ಅವ್ರ ಬಾಯಲ್ಲಿ ಮಾತಿನ ಕೇಳೋಣ. ಕೆಲವೊಬ್ರು ಇದ್ದಾರೆ ಸಾದೇವಪ್ಪರಿಗೆ ಮಾತನ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಗಂಗಾಧರ್ ಫಕೀರಪ್ಪ ನಾವಪ್ಪನವ್ರು. ಸರ್ ಸಾದೇವಪ್ಪರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿದ್ರಲ್ಲ ಅವನು ಒಳ್ಳೆ ಮನುಷ್ಯ. ಹೌದು, ನಮ್ಮ ಸಂತರು ಹೇಳಿದ್ರಲ್ಲ ರೋಡಿನ ಬಗ್ಗೆ. ಇಲ್ಲಿ ಹೆಚ್ಚಿನ ರೀತಿಯಾಗಿ ಏನಂದ್ರಿ, ಸಾಮಾನ್ಯ ಮಂದಿ ಏನು ಪಂಚಾಯತ್ಗೆ ಯಾಕೆ ಬಂದವ್ರು ಏನಿದಾರಲ್ರಿ, ಅವ್ರದ್ದೇನಂತ ಇದು ಇಲ್ರಿ. ಈಗ ಹೆಚ್ಚಿನ ಲೆಕ್ಕದಾಗ ದೊಡ್ಡ ಲೀಡರ್ಗಳು ಏನಿದಾರಲ್ರಿ, ಇವ್ರದ ಭಾಳ ಇಲ್ಲಿ. ಅವ್ರು ಯಾರಿಗೂ ಏನು ಒಂದು ಆಶ್ವಾಸನ ಕೊಡೋರಲ್ಲ, ಯಾರಿಗೂ ಒಂದು ಕಾರ್ಯಕರ್ತರಿಗೆ ಒಂದು ಎಂಥರಿಗೂ ಇದು ಮಾಡೋರಲ್ಲ ಅವರು. ಅವ್ರನ್ನ ಬಿಟ್ಟು ಮತ್ತು ಬಾಕಿ ಎಂಥದ್ದು ಇಲ್ಲ. ಈಗ ಸಾಮಾನ್ಯ ಮಂದಿ ಅಗದಿ ಒಳ್ಳೆ ಮನುಷ್ಯ. ನಾವೇನು ಹೇಳ್ತಾನೆ ಊರು ಹಿರಿಯರು ಅದೆಂತ ಎಲ್ಲ ಕೆಲಸ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ. ಊರು ಹಿರಿಯರ ಪ್ರಕಾರ ಸಾದೇವಪ್ಪರು ಒಳ್ಳೆ ಮನುಷ್ಯರು ಅಂತ ತಾವು ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಮ್ಮೆ ನಮ್ಮ ಗ್ರಾಮೀಣ ಟಿವಿಯಿಂದ ಸಾದೇವಪ್ಪರು ಹಾಗೂ ಊರಿನ ಗುರು ಹಿರಿಯರಿಗೂ ತುಂಬ ಅಂತರದ ಹಾದಿಗೆ ಶುಭಾಶಯನ್ನು ಕೋರುತ್ತಾ ಊರ್ಟು ಕ್ಯಾಮ್ರಾಮ್ಯಾನ್ ಗುರು ಜೊತೆ ರಿಪೋರ್ಟರ್ ಹನುಮಂತ, ಸಾಲ್ಗಾಂವ್.